ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಕೆ ಫುಡ್ ರೆಸಿಪಿ ಚಾನಲ್. ನೋಡಿ, ನಾನು ಇಲ್ಲಿ ಇವತ್ತು ಬೆಂಡೆಕಾಯಿಂದ ಕ್ರಿಸ್ಪಿಯಾದ ಬೆಂಡಿ ಫ್ರೈಸನ್ನು ಮಾಡೋದನ್ನು ನೋಡೋಣ ಬನ್ನಿ. ಮೊದಲು ನಾನು ಬೆಂಡೆಕಾಯಿನ ತಗೊಂಡು ಅದನ್ನು ನೀಟಾಗಿ ಒಂದು ಚೆನ್ನಾಗಿರುವ ಕ್ಲಾತ್ ಯೂಸ್ ಮಾಡಿಕೊಂಡು ಬಟ್ಟೆಯಿಂದ ಅದನ್ನು ಚೆನ್ನಾಗಿ ಒರೆಸ್ಕೊಂಡು ಆಮೇಲೆ ನಾವು ತೊಳ್ಕೊಂಡು ಒರೆಸ್ಕೊಂಡು ಅದನ್ನು ಕಟ್ ಮಾಡ್ಕೋಬೇಕು. ಯಾಕೆಂದರೆ ಅದಕ್ಕೆ ಜಿಡ್ಡು ಅನ್ನೋದು ಇರುತ್ತೆ, ಅದು ನಾವು ನೀಟಾಗಿ ಒರೆಸ್ಕೊಂಡ್ರೆ ಅದು ಹೋಗಿಬಿಡುತ್ತೆ. ಈಗ ನಾನು ಬೆಂಡೆಕಾಯಿನ ಹೇಗೆ ಕಟ್ ಮಾಡ್ಕೋಬೇಕು ಅನ್ನೋ ವಿಧಾನವನ್ನು ನಾನಿಲ್ಲಿ ನೋಡಿಸ್ತಿದ್ದೀನಿ. ನಾನಿಲ್ಲಿ ಒಂದು ಬೆಂಡೆಕಾಯಿ ತೊಗೊಂಡು ಅದನ್ನು ಅರ್ಧ ಪೀಸನ್ನು ಮೂರು ಪೀಸಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋತಿದ್ದೀನಿ. ಅದರಲ್ಲಿರುವ ಬೀಜ ಎಲ್ಲ ತೆಗೆದುಕೊಂಡು ನಾಲ್ಕು ಪೀಸಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಈ ರೀತಿಯಾಗಿ ಅರ್ಧ ಕಾಯನ್ನು ನಾನು ಸಣ್ಣಗೆ ಉದ್ದಕ್ಕೆ 3-4 ಪೀಸನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ನಾನು ಒಂದಷ್ಟು ಬೆಂಡೆಕಾಯನ್ನು ತೊಗೊಂಡು ಎಲ್ಲನ ಕಟ್ ಮಾಡಿ ಒಂದು ಬೌಲ್ಗೆ ಇಟ್ಕೊಂಡಿದ್ದೀನಿ. ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಈ ರೀತಿ ನಾವು ಮೊದಲೇ ಎಲ್ಲ ಬೇಕಾಗಿರುವ ಸಾಮಗ್ರಿಗಳನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿಯಾಗಿ. ಈಗ ನಾವು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ಹೇಗೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಈಗ ನಾನು ಇಲ್ಲಿ 2-3 ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ, 2 ಸ್ಪೂನ್ ಖಾರ ಹಾಕ್ತಿದ್ದೀನಿ. ಈಗ ಗರಂ ಮಸಾಲ 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ಕಾಳು ಮೆಣಸು ಪುಡಿ 1.5 ಸ್ಪೂನ್ ಹಾಕ್ಕೊತಿದ್ದೀನಿ. ಈಗ ಚೆನ್ನಾಗಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಎಲ್ಲ ಮೊದಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋದ್ರಿಂದ ಏನು ಯೂಸ್ ಅಂದರೆ ಅದು ಉಪ್ಪು ಖಾರ ಆ ಮೆಣಸಿನ ಫ್ಲೇವರ್ ಎಲ್ಲ ಚೆನ್ನಾಗಿ ಅದಕ್ಕೆ ಅಂಟುತ್ತೆ. ಈಗ ನಾನು ನಿಂಬೆ ಹುಳಿಯನ್ನು ಸ್ವಲ್ಪ ಆ್ಯಡ್ ಮಾಡ್ಕೊತಿದ್ದೀನಿ. ಇದು ಆಪ್ಷನಲ್ಲು, ನಾವು ಬೇಕಾದರೆ ಹಾಕ್ಕೋಬೋದು ಫ್ಲೇವರ್ಗೋಸ್ಕರ. ಈ ನಿಂಬೆ ಹುಳಿ ಹಾಕಿ ಈಗ ಅದನ್ನು ಸ್ವಲ್ಪ ಹೊತ್ತು ನಾನು 2-3 ಸೆಕೆಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತೇನೆ. ಈಗ ಇಲ್ಲಿ ನಾವು ರೆಡಿ ಮಾಡ್ಕೊಂಡಿರುವ ಯಾವ ಹಿಟ್ಟನ್ನು ಹಾಕ್ಕೋಬೇಕು ಅಂತ ಹೇಳ್ತೇನೆ. ಕಾರ್ನ್ಫ್ಲವರ್ 2 ಸ್ಪೂನ್, ಅಕ್ಕಿ ಹಿಟ್ಟು 2.5 ಸ್ಪೂನ್, ಕಡಲೆ ಹಿಟ್ಟು ಒಂದು ಅರ್ಧ ಕಪ್ಪನ್ನು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಕಾರ್ನ್ಫ್ಲವರನ್ನು ನಾವು ಆಪ್ಷನಲ್ಲಾಗಿ ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾನು ಇಲ್ಲೊಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಕಾರ್ನ್ಫ್ಲವರನ್ನು ಆ್ಯಡ್ ಮಾಡಿದ್ದೀನಿ. ಈಗ ಇದನ್ನು ತುಂಬ ಮಿಕ್ಸ್ ಮಾಡ್ಕೋಬಾರ್ದು, ನಾವು ಸುಮ್ಮನೆ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನಮ್ಗೆ ಸ್ವಲ್ಪ ವಾಟರ್ ಕಂಟೆಂಟ್ ಚೆಲ್ಕೊಂಡು ಕಲಿಸ್ಕೋಬೇಕು. ತುಂಬ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಈಗ ನಾವು ಇಲ್ಲಿ ಬೆಂಡಿ ಫ್ರೈಸನ್ನು ಫ್ರೈ ಮಾಡ್ಕೊಳ್ಳೋ ವಿಧಾನವನ್ನು ನೋಡೋಣ. ನಾನು ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕಿ ಆಲ್ರೆಡಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಇದು ನಾನು ಕಾದಿದೆಯಲ್ವ ಅಂತ ಟೆಸ್ಟ್ ಮಾಡಿಕೊಂಡೆ. ಈಗ ಎಣ್ಣೆ ಕಾದಿದೆ. ಈ ಬೆಂಡಿ ಫ್ರೈಸ್ ಅನ್ನೋದು ಈಗ ಮಕ್ಕಳು ಈವ್ನಿಂಗ್ ಹೊತ್ತು ಸ್ನ್ಯಾಕ್ಸ್ ಬೇಕು ಅಂತ ಕೇಳ್ತಿದ್ದಾರೆ. ಆ ಟೈಮಲ್ಲಿ ನೀವು ಇದನ್ನು ಮಾಡಿಕೊಟ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂಡ. ಇದು ಸ್ನ್ಯಾಕ್ಸ್ ಆಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಬೇಕಾದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ನಾನಿಲ್ಲಿ ಎಣ್ಣೆ ಕಾದಿದೆಯಲ್ವಾ ಅಂತ ನೋಡೋದಕ್ಕೆ ಒಂದನ್ನು ಹಾಕಿ ಟೆಸ್ಟ್ ಮಾಡ್ತಿದ್ದೀನಿ. ಎಣ್ಣೆ ಕಾದಿದೆ. ಎಣ್ಣೆಯಲ್ಲಿ ಬಿಟ್ಟ ತಕ್ಷಣ ಇದು ಮೇಲೆ ಬರ್ತಿದೆ. ಎಣ್ಣೆ ಕಾದಿದೆ, ಸೊ ಅದರಿಂದ ನಾನೀಗ ಹಾಕಿ ಬಲ್ಕ್ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಹಾಕಿ ತುಂಬ ಹಾಕಿ ನಾನು ಇದನ್ನು ಫ್ರೈ ಮಾಡ್ಕೊತಿದ್ದೀನಿ. ನೋಡಿ, ಇಲ್ಲಿ ಹಾಕಿದ್ಮೇಲೆ ಈ ನೊರೆ ಅನ್ನೋದು ಬರ್ತಾ ಇರುತ್ತೆ. ಈ ನೊರೆ ಹೋಗೋವರೆಗೂ ಅದನ್ನು ನಾವು ಮಿಕ್ಸ್ ಮಾಡ್ಕೋಬಾರ್ದು. ಲೋ ಫ್ಲೇಮಲ್ಲೇ ಈ ನೊರೆ ಹೋಗೋವರೆಗೂ ಅದನ್ನು ನಾವು ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಡಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮನ್ನು ಇಟ್ಕೊಂಡು ಮಾಡ್ಕೋಬೋದು. ನೋಡಿ, ಇಲ್ಲಿ ಈ ನೊರೆ ಅನ್ನೋದು ಕಡಿಮೆ ಆಗ್ತಾ ಬೆಂಡಿ ಫ್ರೈಸ್ ಅನ್ನೋದು ಚೆನ್ನಾಗಿ ಫ್ರೈ ಆಗಿರುತ್ತೆ. ಈ ಬೆಂಡಿ ಫ್ರೈಸನ್ನು ನೀವು ಬಲ್ಕ್ ಕ್ವಾಂಟಿಟಿಯಲ್ಲಿ ಬೇಕಾದರೂ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು. ಏನೂ ಆಗೋದಿಲ್ಲ, ಹಾಳಾಗೋದಿಲ್ಲ. ನೀವು ಅವಾಗವಾಗ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೂ ಕೊಡ್ಬೋದು, ನೀವು ಬೇಕಾದರೆ ತಿನ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆ ಕಡೆ ಈ ಕಡೆ ಮಾಡಿದ್ರೆ ಎರಡೂ ಕಡೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಇದೇ ಥರ ಲೋ ಫ್ಲೇಮಲ್ಲೇ ಅದನ್ನು ನಾವು ಈಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಈ ಬೆಂಡಿ ಫ್ರೈಸನ್ನು. ನೋಡಿ, ಇಲ್ಲಿ ನಾನು 4 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಇನ್ನೊಂದು ಕಡೆನೂ ಅದು
ಆ ಹಸಿತನ ಇರುತ್ತಲ್ವ ಬೆಂಡೆಕಾಯಿ ಎಲ್ಲ ಅದು ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡೋಕ್ಕೆ ಬಿಡೋಣ, ಒಂದು 2ರಿಂದ 3 ನಿಮಿಷ. ನೋಡಿ ಇಲ್ಲಿ ಬೆಂಡಿ ಫ್ರೈಸ್ ಅನ್ನೋದು ಚೆನ್ನಾಗಿ ಇಲ್ಲಿ ಫ್ರೈ ಆಗಿದೆ ಅನಿಸ್ತಿದೆ ನನಗೆ. ನೋಡಿ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಕಂಪ್ಲೀಟಾಗಿ ನಾನು ಇದನ್ನು 7 ನಿಮಿಷ ಫ್ರೈ ಮಾಡೋಕ್ಕೆ ಬಿಟ್ಟಿದ್ದೆ. ನೋಡಿ ಇಲ್ಲಿ ಕಂಪ್ಲೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ನಾನು ಇವಾಗ ಇದನ್ನು ಎಣ್ಣೆಯಿಂದ ತೆಗೆದು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತೀನಿ. ನಮಗೆ ಬೆಂಡಿ ಫ್ರೈ ಅನ್ನೋದು ಫ್ರೆಂಚ್ ಫ್ರೈಸ್ ಥರ ಬೆಂಡಿ ಫ್ರೈ ಅನ್ನೋದು ರೆಡಿಯಾಗಿದೆ. ನೋಡಿ ನಾನು ಇಲ್ಲೊಂದು ಬೌಲ್ಗೆ ತೆಗೆದು ಹಾಕ್ಕೊಂಡು ಆ ಎಣ್ಣೆ ಎಲ್ಲ ಸ್ವಲ್ಪ ಹಿಂಗೋರ್ಗೂ ಹಾಕ್ತಿದ್ದೀನಿ. ಹಾಕಿ ಬೆಂಡಿ ಫ್ರೈಸ್ ಅನ್ನೋದು ರೆಡಿಯಾಗಿದೆ. ನಾನಿಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಫೈನಲ್ ಆಗಿ ನಮ್ಮ ಬೆಂಡಿ ಫ್ರೈಸ್ ಅನ್ನೋದು ಹೀಗಿದೆ. ನಿಮಗೆ ನನ್ನ ಬೆಂಡಿ ಫ್ರೈಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಕ್ರಿಸ್ಪಿಯಾಗಿದೆಯಲ್ವಾ ಅಂತ ನಾನು ಟೆಸ್ಟ್ ಮಾಡ್ತಿದ್ದೀನಿ. ಒಂದು ಪೀಸ್ ತಗೊಂಡು ಇದು ಮುರಿದು ನೋಡಿದ್ರೆ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿದೆ.